4ನೇದಾಗಿ ಬರೋಣ. ಸಾಮುವೇಲು 2 ಸಾಮುವೇಲು 11ನೇ ಅಧ್ಯಾಯ 2-3ನೇ ವಚನ. ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದ ಎದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. ಕೂಡಲೇ ದಾವೀದನು ಒಬ್ಬನನ್ನು ಕರೆದು ಆ ಸ್ತ್ರೀ ಯಾರೆಂದು ಕೇಳಲು ಅವನು ಆಕೆಯು ಎಲಿಯಾಮನ ಮಗಳು ಹಿತ್ತಿಯನಾದ ಉರಿಯನ ಹೆಂಡತಿಯೂ ಆಗಿರುವಳು ಬೆಸ್ತೇಬಳಲ್ಲವೋ ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ಆಕೆಯನ್ನು ಕರೆಸಿ ಅರಮನೆಗೆ ಆಕೆಯೊಟ್ಟಿಗೆ ಪಾಪ ಮಾಡಿದನು. ದಾವೀದ ಯಾರು? ದೇವರ ಮಗ, ಒಬ್ಬ ಆತ್ಮಿಕನು, ದೇವರ ಆಶೀರ್ವದಿಸಿದಂತ ಒಂದು ವ್ಯಕ್ತಿ, ಕುರಿ ಕಾಯುತ್ತಿದ್ದಂತ ಸಾಮಾನ್ಯವಾದಂಥ ವ್ಯಕ್ತಿಯನ್ನ ದೇವರ ಆಶೀರ್ವದಿಸಿ ಇಸ್ರಾಯೇಲಿಗೆ ರಾಜನಾಗಿ ಅಭಿಷೇಕಿಸಿ ರಾಜ ಸಿಂಹಾಸನದಲ್ಲಿ ತನ್ನ ಪ್ರಜೆಗಳನ್ನ ಆಳುವಂತೆ ಮಾಡಿದವನು. ಈಗ ದೇವ ಮನುಷ್ಯ ಏನ್ ಮಾಡ್ತಿದ್ದಾನೆ? ತನ್ನ ಸೈನಿಕನ ಹೆಂಡತಿ ಜೊತೆ ಪಾಪ ಮಾಡ್ತಿದ್ದಾನೆ. ಕಾರಣ ಏನು ಗೊತ್ತಾ? 1ನೇ ವಚನ, ಅಲ್ಲಿ ಯುದ್ಧ ನಡೀತೈತೆ, ಘೋರವಾದ ಯುದ್ಧ ನಡೀತೈತೆ. ರಾಜ ಯುದ್ಧ ಮಾಡಬೇಕು, ತನ್ನ ಪ್ರಜೆಗಳನ್ನ ಸಂರಕ್ಷಣೆಗಾಗಿ ಸೈನಿಕರ ಜೊತೆ ಯುದ್ಧಕ್ಕೆ ಹೋಗ್ಬೇಕು. ಆದರೆ ಈ ರಾಜ ಯುದ್ಧಕ್ಕೆ ಹೋಗಿಲ್ಲ. ಅವತ್ತು ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ತಿದ್ದಾನೆ. ದಾವೀದ ಮಂಚದಿಂದ ಇಳಿದು ಮೇಲ್ಮನೆಯಲ್ಲಿ ಬಂದು ಏನಂತೆ ವಾಕಿಂಗ್ ಮಾಡ್ತಿದ್ದಾನಂತೆ, ತಿರುಗಾಡ್ತಿದ್ದಾನೆ ಜವಾಬ್ದಾರಿಕೆನ ಮರೆತು. ಆಗ ಅವನು ದೂರದಲ್ಲಿ ಸ್ನಾನ ಮಾಡ್ತಿರೋ ಒಬ್ಬ ಸ್ತ್ರೀಯನ್ನು ಅವನ ಕಣ್ಣು ನೋಡ್ದ. ದಾವೀದನು ಏನನ್ನು ನೋಡ್ತಿದ್ದಾನೆ? ಒಬ್ಬ ದೇವ ಮನುಷ್ಯ ಏನನ್ನು ನೋಡ್ತಿದ್ದಾನೆ? ಒಬ್ಬ ಆತ್ಮಿಕ ಮನುಷ್ಯ ಏನನ್ನು ನೋಡ್ತಿದ್ದಾನೆ? ದೇವರು ಆಶೀರ್ವದಿಸಿದಂಥ ಮನುಷ್ಯ ಏನನ್ನು ನೋಡ್ತಿದ್ದಾನೆ ಅಂದರೆ, ಊರಿನ ಹೆಂಡತಿಯಾದಂಥ ಬೆಸ್ತೇಬಳು ಸ್ನಾನ ಮಾಡುವುದನ್ನು ನೋಡಿದಂತೆ. ನೋಡಿದ್ದು ತಪ್ಪಾಗಲಿಲ್ಲ, ಆದರೆ ಆಕೆ ಬಗ್ಗೆ ವಿಚಾರಿಸಿದಂತೆ ಯಾರು ಅಂತ. ಆಕೆ ಸೌಂದರ್ಯ ಆತನ ಮನುಷ್ಯನ ಕುಕ್ಕಿತು. ವಿಚಾರಿಸ್ತಾವಳು ಯಾರು ಅನ್ನೋದು. ದಾವೀದನಿಗೆ ಗೊತ್ತೈತೆ, ಪರ ಸ್ತ್ರೀ ಪರ ಪುರುಷ ಮತ್ತೊಬ್ಬನ ಹೆಂಡತಿ ಜೊತೆ ಸಂಬಂಧ ಇಟ್ಕೋಬಾರ್ದು, ಅದು ವ್ಯಭಿಚಾರ ಅಂತ ದಾವೀದನಿಗೆ ಗೊತ್ತಿದೆ. ಆದ್ರೆ ಅವನು ಕಣ್ಣೆತ್ತಿ ನೋಡುವಾಗ ಸೌಂದರ್ಯವತಿಯಾಗಿರುವಂಥ ಬೆಸ್ತೇಬಳು ನೋಡಿ ತನ್ನ ಪಕ್ಕದಲ್ಲಿದ್ದ ಸೈನಿಕನ ಕರೆದು ವಿಚಾರಿಸಿದೆ, ಈಕೆ ಯಾರು ಕೇಳ್ತಿದ್ದಾನೆ. ಅಡ್ರೆಸ್ ಕರೆದು ಪಾಪ ಮಾಡ್ತಿದ್ದಾನೆ. ದೇವರ ಮಗನೇ, ದೇವರ ಮಕ್ಕಳೇ, ನೀವು ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾನೆ. ನೀವು ಆತ್ಮೀಯ ಜನರಾಗಿದ್ದೀರಿ. ನಿಮ್ಮನ್ನ ದೇವರು ದೇವದಿಂದ, ಮಾಟದಿಂದ, ಕಣ್ಣಿನಿಂದ ಬಿಡುಗಡೆ ಮಾಡಿದ್ದಾನೆ. ದೇವರು ನಿನ್ನ ಜೀವವನ್ನು ಕೊಟ್ಟಿದ್ದಾನೆ. ನೀನು ದೇವರ ಮಗನಾಗಿ ನಿನ್ನ ಕಣ್ಣು ಏನನ್ನ ನೋಡ್ತಾ ಐತೆ? ನಿನ್ನ ಕಣ್ಣು ಏನನ್ನ ನೋಡ್ತಾ ಐತೆ? ಯೌವನಸ್ಥ ಮಕ್ಕಳೇ, ನಿಮ್ಮ ಕಣ್ಣುಗಳು ಏನನ್ನ ನೋಡ್ತಾ ಐತೆ? ಯಾರು ಇಲ್ಲ, ಅಪ್ಪ ಅಮ್ಮ ಯಾರು ಇಲ್ಲ ಅಂತೇಳಿ ನಿಮ್ಮ ಕಣ್ಣನ್ನು TV ಕಡೆ ಮೊಬೈಲ್ ಇಟ್ಕೊಂಡು ಕೆಟ್ಟದನ್ನು ನೋಡ್ತಾ ಇದ್ದೀರಾ. ತಂದೆ ನೋಡ್ತಿಲ್ಲ, ತಾಯಿ ನೋಡ್ತಿಲ್ಲ, ನಿಮ್ಮ ಕಣ್ಣು ಏನನ್ನ ನೋಡ್ತಾ ಐತೆ? ಗಮನಿಸಿ. ಯಾರು ನನ್ನ ನೋಡ್ತಾ ಇಲ್ಲ. ನಾನು ಪ್ರೀತಿ ಮಾಡೋ ಹುಡುಗ, ಪ್ರೀತಿ ಮಾಡ್ತಿರೋ ಹುಡುಗಿ, ಹಳೆ ಲವರು, ಅವ್ನು ಕಳಿಸಿರೋ ಮೆಸೇಜ್, ಅವ್ನು ಕೊಟ್ಟ ಗಿಫ್ಟ್ಗಳನ್ನ ನೋಡ್ತಾ ಐತೆ ನಿನ್ನ ಕಣ್ಣು. ಏನು ನೋಡ್ತಾ ಐತೆ ನಿನ್ನ ಕಣ್ಣು? ಹಲ್ಲೆಲೂಯ. ಏನನ್ನ ನೋಡ್ತಾ ಇದ್ದ ನಿನ್ನ ಕಣ್ಣು? ದಾವೀದನು ದೇವ ಮನುಷ್ಯ, ದೇವರ ಆಶೀರ್ವದಿಸಲ್ಪಟ್ಟವನು, ದೇವ ಜನರು ಅಂದ್ರೆ ಆತ್ಮಿಕವಾದ ಜನ ಆತ. ಆದ್ರೆ ಅವನ ಕಣ್ಣು ಪಾಪವನ್ನು ನೋಡ್ತಾ ಇದೆ. ನೀನು ದೇವರ ಮಗಳೇ, ದೇವರ ಮಗನೇ, ದೇವರ ಆಶೀರ್ವದಿಸಲ್ಪಟ್ಟಂತ ಕುಟುಂಬವೇ ನಿಂದು. ದೇವರ ಕುಟುಂಬವಾಗಿ ನಿನ್ನ ಕರೆದಿದ್ದಾನೆ, ಬಿಡುಗಡೆ ಮಾಡಿದ್ದಾನೆ. ನಿನ್ನ ಕುಟುಂಬ ಏನನ್ನು ನೋಡ್ತಾ ಐತೆ? ಗಂಡ ಇಲ್ಲದ ಸಮಯದಲ್ಲಿ ಹೆಂಡತಿಯಾಗಿರುವಂಥ ಗೃಹಿಣಿ, ನಿನ್ನ ಕಣ್ಣು ಏನನ್ನು ನೋಡ್ತಾ ಐತೆ? ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಪುರುಷನಾಗಿ ಗಂಡನಾಗಿ ನಿನ್ನ ಕಣ್ಣು ಏನನ್ನು ನೋಡ್ತಾ ಐತೆ? ಹಲ್ಲೆಲೂಯ. ಗಮನಿಸ್ರಿ. ಕಾಲೇಜಿಗೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ, ಫ್ರೆಂಡ್ಶಿಪ್ ಜೊತೆ ಇರುವಾಗ ನಿನ್ನ ಕಣ್ಣು ಏನನ್ನು ನೋಡ್ತಾ ಐತೆ? ನೀನು ಆತ್ಮಿಕ ಮಗಳಾಗಿದ್ದಿ, ನೀನು ಆತ್ಮಿಕ ಮಗನಾಗಿದ್ದಿ. ದೇವರು ನಿನ್ನ ಕಣ್ಣೀರನ್ನು ಒರೆಸಿದ್ದಾನೆ, ದೇವದಿಂದ ಬಿಡಿಸಿದ್ದಾನೆ, ಮಾಟಗಳಿಂದ ಬಿಡಿಸಿದ್ದಾನೆ, ದರಿದ್ರದಿಂದ ಬಿಡಿಸಿದ್ದಾನೆ. ನೀನು ದೇವ ಜನರು,
ನೀ ದೇವ ಜನರಾಗಿರುವಂಥ ನೀನು ನಿನ್ನ ಕಣ್ಣಿಂದ ಏನನ್ನ ನೋಡ್ತಾ ಇದ್ದಿ? ಕಣ್ಣಿಗೊಂದು ನಿಬಂಧನೆ ಇರಬೇಕು, ಕಣ್ಣು ಜೊತೆ ಒಡಂಬಡಿಕೆ ಮಾಡ್ಕೋಬೇಕು. ಊರಿನ ಹೆಂಡತಿ ಸ್ನಾನ ಮಾಡಿದ್ದು ನೋಡಿದ್ದು ತಪ್ಪಲ್ಲ, ಆದರೆ ಆಕೆಯ ಸೌಂದರ್ಯ ನೋಡಿ ಮನಸ್ಸಲ್ಲಿಟ್ಟುಕೊಂಡು ಆಕೆಯ ಬಗ್ಗೆ ವಿಚಾರಿಸಿ ಆಕೆಯ ಜೊತೆ ಆತನು ಕೂಡಿ ಪಾಪ ಮಾಡಿದ್ನಲ್ಲ, ಅದು ತಪ್ಪು. ನೀನು ಯಾವುದೋ ಒಂದು ಪರಸ್ತ್ರೀಯನ ಪರಪುರುಷರನ್ನ ದೇಹವನ್ನ ಸೌಂದರ್ಯನ ನೋಡೋದು ತಪ್ಪಲ್ಲ, ಆದರೆ ನೋಡಿ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮೋಹಿಸೋದು ತಪ್ಪು, ಅದು ವ್ಯಭಿಚಾರ. ಅದಕ್ಕೆ ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಹೇಳ್ತದೆ, ನಿನ್ನ ಕಣ್ಣು ನೆಟ್ಟಗಿದ್ರೆ ನಿನ್ನ ದೇಹವೆಲ್ಲ ನೆಟ್ಟಗಿರ್ತದಂತೆ. ನಿನ್ನ ಕಣ್ಣು ಕತ್ತಲೆ ಆಗಿದ್ರೆ, ನಿನ್ನ ಕಣ್ಣು ಸೊಟ್ಟಗಿದ್ರೆ, ನಿನ್ನ ಕಣ್ಣು ಹೊಲಸಾಗಿದ್ರೆ ನಿನ್ನ ಶರೀರ ಎಲ್ಲ ಕತ್ತಲೆ ಅಂತೆ. ನಿನ್ನ ಶರೀರಕ್ಕೆ ನನ್ನ ಶರೀರಕ್ಕೆ ಕಣ್ಣು ದೀಪವಾಗೈತೆ, ಅದು ಪರಿಶುದ್ಧವಾಗಿದ್ರೆ ನಿನ್ನ ದೇಹ ಪರಿಶುದ್ಧವಾಗಿರ್ತದೆ. ಕಣ್ಣು ಸರಿಯಿಲ್ಲ ಅಂದರೆ ನಿನ್ನ ಶರೀರನೂ ಸರಿಯಿಲ್ಲ ಅಂತ.